ಬ್ರ್ಯಾಂಡ್ ಬೆಂಗಳೂರು ಅಂತ ನಮ್ಮ ಬೆಂಗಳೂರನ್ನ ಕರಿತೀವಿ, ಒಂದು ಬ್ರ್ಯಾಂಡ್ ಮಾಡ್ತೀವಿ ಅಂತೆಲ್ಲ ಹೊರಡುವಂಥದ್ದು ನಾವು ನೋಡಿದ್ದೀವಿ. ಆದರೆ ನಮ್ಮ ರಸ್ತೆಗಳನ್ನು ನೋಡಿದ್ರೆ ಅದು ಯಾವ ಬ್ರ್ಯಾಂಡ್ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ನಿನ್ನೆ ಎಪಿಸೋಡ್ನಲ್ಲಿ ಒಂದು ಏರಿಯಾದ ಪರಿಸ್ಥಿತಿಯನ್ನು ನಾವು ತೋರಿಸಿದ್ವಿ. ಇವತ್ತು ಬೆಂಗಳೂರಿನ ಮತ್ತೊಂದು ಏರಿಯಾದ ಅಧ್ವಾನ ಹೇಗಿದೆ, ರೋಡ್ಗಳು ಹೇಗಿವೆ, ಬನ್ನಿ TV9ನ ಕ್ಯಾಂಪೇನ್ ನೋಡೋಣ. ಏನ್ ರೋಡ್ ಗುರು TV9ನ ಈ ವಿಶೇಷ ಅಭಿಯಾನದಲ್ಲಿ ಇವತ್ತು ಬೆಂಗಳೂರಿನ ಮತ್ತೊಂದು ನರ್ಕವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೇಳ್ಕೊಳ್ಳೋಕೆ ಇದು ಏಷ್ಯಾಸ್ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ. ತಲತಲಾಂತರದಿಂದ ಲಕ್ಷಾಂತರ ಮಂದಿ ಬಡವರು, ಮಧ್ಯಮ ವರ್ಗದವರು ತಮ್ಮ ಜೀವನವನ್ನ ಕಟ್ಕೊಳ್ಳೋಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಆದ್ರೆ ಈಗ ಹೇಗಾಗಿದೆ ಅಂದ್ರೆ ಜೀವನ ಕಟ್ಕೊಳ್ಳೋದಿರ್ಲಿ, ಜೀವ ಉಳಿಸ್ಕೊಳ್ಳೋದೇ ದೊಡ್ಡದಾಗೋಗಿದೆ. ಯಾಕಂತ ಅಂದ್ರೆ ರಕ್ಕಸ ಗುಂಡಿಗಳು ಬಲಿಗಾಗಿ ಕಾಯ್ತಾ ಇರೋದು. ಈ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಅದರ ಜೊತೆಗೇನೆ ಅಕ್ಕಪಕ್ಕದ ಈ ತುಮಕೂರು ರಸ್ತೆ, ಇಲ್ಲೆಲ್ಲ ಬಲಿಗಾಗಿ ಕಾಯ್ತಾ ಇರುವಂತ ಗುಂಡಿಗಳಿಂದ ಆಗ್ತಾ ಇರುವಂತ ಸಮಸ್ಯೆ, ಅದಕ್ಕೆ ಪರಿಹಾರ ಏನು, ಈ ಭಾಗದ ರಾಜಕಾರಣಿಗಳ ನಿರ್ಲಕ್ಷ್ಯದಿಂದಾಗಿ ಜನ ಅನುಭವಿಸ್ತಾ ಇರುವಂತ ಪಾಡೇನು, ಅದೆಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬನ್ನಿ ಶುರು ಮಾಡೋಣ. ನೋಡಿ, ಇಲ್ಲಿರೋ ಟ್ರಾಫಿಕ್ ಪೊಲೀಸರು ಪಾಪ ಅದೇ ಹೇಳ್ತಾ ಇದ್ರು, ಅವ್ರಿಗೆ 50 ವರ್ಷ ಅಂತೆ, ಶುಗರು, BP, ಈಗ ಮೊನ್ನೆ ನೋಡ್ರೆ ಥೈರಾಯ್ಡು ಬಂದಿದೆಯಂತ. 50 ವರ್ಷಕ್ಕೆ ಏನ್ ಸರ್ ಇಷ್ಟೆಲ್ಲ ಬಂದ್ಬಿಡ್ತಲ್ಲ ಅಂತ ಹೇಳ್ತಾ ಇದ್ರು. 3 ವರ್ಷ ಕೆಲಸ ಮಾಡ್ತೀಯಾರಂತ ಇಲ್ಲೇ. ಬನ್ನಿ, ಈ ರಸ್ತೆಯಲ್ಲಿರುವಂತ ಒಂದೊಂದು ಗುಂಡಿಗಳು ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಬನ್ನಿ. ನಿಮಗೆ ಜಸ್ಟ್ ಈ ಏರಿಯಾದ ಒಂದು ಪರಿಚಯ ಸಿಗ್ಲಿ ಅಂತ ನಾನು ಇಲ್ಲಿ ನಿಂತಿದ್ದೀನಿ. ನೋಡಿ, ನೀವು ನೋಡ್ಬೋದು, ಲಗ್ಗೆರೆ ಮೇನ್ ರೋಡ್ ಇದು. ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಮಹಾದ್ವಾರ ಇದೆಯಲ್ಲ, ಅದ್ರ ಮುಂದೆ ನಿಂತೀನಿ. ಅಲ್ಲ, ಒಳಗೆ ಹೋಗಲ್ಲ ಬಿಡಿ. ಯಾಕಲ್ಲಿ ಒಳಗೆ ಹೋಗಲ್ಲ ಅಂತ ಅಂದರೆ, ನನಗೆ ನಿಜವಾಗ್ಲೂ ಆ ಜನರು ನೋಡ್ರೆ ಬೇಸರ ಆಗುತ್ತೆ. ಅಲ್ಲಿ ಹೆಂಗೆ ಓಡಾಡ್ತಾರೆ ಅಂತ ಹೇಳ್ಕೊಂಡ್ಬಿಟ್ಟು. ಆ ರೋಡ್ ಅಲ್ಲ ಕಣ್ರಿ, ಅದು ಕಚ್ಚಡ ರೋಡ್ ಅದು. ನಾನು ಅದಕ್ಕೆ ಹೇಳಿದ್ವಿ, ಭಾಗದ ಶಾಸಕರು ಅಥವಾ ಈ BBMP ಅಧಿಕಾರಿಗಳು ಅವ್ರ ಮನೆ ಮುಂದೆ ಈ ಥರದ್ದು ಗುಂಡಿ ಇದ್ರೆ ಅವ್ರು ಹೆಂಗ್ರಿ ಓಡಾಡ್ತಾರೆ? ಇಲ್ಲಿ ಯಾರೋ ಸಾಯ್ತಾರಲ್ಲ, ಸಾಯ್ಲಿ ಅಂತ ಬಿಟ್ಟಿರೋ. ನೋಡಿ ಇಲ್ಲಿ ಗುಂಡಿ. ನಾನು ಅದಕ್ಕೆ ಹೇಳಿದ್ದು ನಿಮಗೆ, ನಾನು ಈ ಮುಖ್ಯ ರಸ್ತೆ, ಪೀಣ್ಯ ರಸ್ತೆ ಇದೆ, ನಾನು ಕರ್ಕೊಂಡು ಹೋಗ್ತೀನಿ ಅಪ್ ಟು ರಾಜ್ಕುಮಾರ್ ಸಮಾಧಿ ತನಕ ಹೆಂಗಿದೆ ಅಂತ. ಆ ರೋಡಿಗೆ ನಾನು ಹೋಗಲ್ಲ. ಆ ಶಾಸಕರುಗಳೇ ಅದನ್ನು ತಿಳ್ಕೊಬೇಕು, ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳೇ ತಿಳ್ಕೊಬೇಕು ಯಾಕೆ ಹೋಗಲ್ಲ ಅಂತ. ಯಾಕಂದ್ರೆ ಆ ರೋಡಲ್ಲಿ ಹೋಗೋಕ್ಕೆ ಆಗಲ್ಲ. ಬನ್ನಿ, ಈ ರೋಡಲ್ಲಿ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಫುಟ್ಪಾತ್ಗಳು ಓಡಾಡಂಗಿದಾವ ನೋಡಿ. ಒಂದು ಫುಟ್ಪಾತ್ ಆದರೂ ಭಾಳ ವರ್ಷಗಳಿಂದ ನಾವು ಕೂಡ ನೋಡ್ತಾ ಇದ್ದೀವಿ ಇದೇ ರೀತಿಯಾಗಿ. ಇಲ್ಲೇ ಮಣ್ಣು ಹಾಕಿದ್ದಾರೆ, ಇಲ್ಲೇ ತೆಗೆದಿಟ್ಟಿದ್ದಾರೆ ಎಲ್ಲವನ್ನು. ನೋಡಿ, ಇವೆಲ್ಲ ಫುಟ್ಪಾತ್ಗಳು. ಬಿಯರ್ ಬಾಟ್ಲು, ಇನ್ಯಾವುದೋ ಎಣ್ಣೆ ಬಾಟ್ಲು, ಅಲ್ಲೇ ಅವೇ ಇರೋದಿಲ್ಲಿ. ನೋಡಿ, ಹಾಗೆ ರಾಜ್ಕುಮಾರ್ ಸಮಾಧಿ ರೋಡು ಅಂತ ಅಂದರೆ ನಿಮಗೆ ರಿಂಗ್ ರೋಡ್ ಕಡೆ ಬರ್ತಾ ಇದ್ರೆ ನೋಡಿ, ಇಲ್ಲಿ ಇದೆಲ್ಲ ರಸ್ತೆ ಕಣ್ರಿ. ಇದು KPTCL ಅವರು ಯಾವಾಗಲೂ ಅಗದಿದ್ದಾರೆ, ಅದಾದಮೇಲೆ ಹೀಗೆ ಕೊಚ್ಕೊಂಡು ಹೋಗಿದೆ. ನೋಡಿ, ಚರಂಡಿ ರೀತಿಯಾಗಿ ಅದೇ ರೋಡ್ ಮಾಡ್ಕೊಂಡು ಚರಂಡಿ ಮಾಡ್ಕೊಂಡಂಗೆ ನೀರು. ಬಟ್ ಇದು ಯಾವುದು ಚರಂಡಿ ಅಲ್ಲ, ಇದೆಲ್ಲವೂ ಕೂಡ ರಸ್ತೆ. ನೋಡಿ ಹೇಗಿದೆ ಅಂತ. ನೋಡಿ, ಇಲ್ಲಿ ಚೇಂಬರು ರೋಡ್ ಮಧ್ಯೆ ಹೆಂಗೆ ನಿಂತಿದೆ ಅಂತ ಹೇಳ್ಕೊಂಡು. ನಿಮಗೆ ಗೊತ್ತಿರಲಿ, ಪ್ರತಿದಿನ ಇಲ್ಲಿ ಪೊಲೀಸ್ನವರು ಈ ಗ್ರಾವಲ್ಲು, ಆಮೇಲೆ ಇಲ್ಲಿ ಯಾರು ಡಬ್ರಿಸ್ ತಂದರೆ ಅದನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ದಾರೆ. ಅಟ್ಲೀಸ್ಟ್ ಅವ್ರು ಹಾಕಿರೋದಕ್ಕೆ ಹಿಂಗಾದರೂ ಇದೆ. ಜಸ್ಟ್ ಇಮ್ಯಾಜಿನ್, ಅವರು ಏನು ಪೊಲೀಸವರು ಕೂಡ ಗಿಬ್ರಿಸ್ ಹಾಕ್ತಿದ್ದಿದ್ರೆ ಹೇಗಿರ್ತಾ ಇತ್ತು ಅಂತ ಹೇಳ್ಕೊಂಡು. ನೋಡಿ ಗುಂಡಿಗಳು ಹೇಗಿದೆ ಅಂತ. ನೋಡಿ ಇಲ್ಲಿ ಹೇಗಿದೆ, ಇದೆಲ್ಲ ಫುಟ್ಪಾತ್. ರಸ್ತೆ ಅಂತೂ ನೋಡಂಗೆ ಇಲ್ಲ ಬಿಡಿ, ಅಟ್ಲೀಸ್ಟ್ ಫುಟ್ಪಾತು. ಅದಕ್ಕಿಂತ ವರ್ಸ್ಟ್ ಏನು ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಚೇಂಬರ್ನೇ ಹಾಕ್ಬಿಟ್ಟಿಯಾರ. ನೋಡಿ ನೋಡಿ, ಇಲ್ಲಿ ರಸ್ತೆ ಕಣ್ರಿ, ಇದು ರಸ್ತೆ ಮಧ್ಯೆ ಹೆಂಗೆ ಗುಂಡಿ ಬಿಟ್ಟಿಯಾರ ನೋಡ್ರಿ. ಇಲ್ಲಿ ಮ್ಯಾನ್ ಹೋಲು ರಸ್ತೆ ಪಕ್ಕದಲ್ಲೇ ಇದೆ. ರಸ್ತೆ ಪಕ್ಕ ಏನೋ ರಸ್ತೆನೇ ಇದು. ನೋಡಿ, ಅಲ್ಲಿಗೊಂದು ಕಲ್ಲಿಟ್ಬಿಟ್ಟು ಈ ಥರ ಬಿಟ್ಟಿದ್ದಾರೆ. ಯಾರಾದರೂ ಸಣ್ಣ ಪುಟ್ಟ ಹುಡುಗರು ಬಂದ್ಕೊಂಡ್ಬಿಟ್ಟು ಅಥವಾ ದೊಡ್ಡವರೇ ಬಿದ್ದರೂ ಕೂಡ ಏನ್ರಿ ಕತೆ ಇದು. ಆಮೇಲೆ ಸುರಾನ ಕಾಲೇಜು, ಆ ಕಾಲೇಜು ಪಕ್ಕದಲ್ಲೇ ಇರುವಂಥ ಗುಂಡಿ ಇದು. ಪಾಪ ಮಕ್ಕಳು ಏನಾದರೂ ಗೊತ್ತಿಲ್ದಿತ್ತಿ ಬಂದು ಬಿದ್ದರೆ ಏನ್ರಿ ಕತೆ, ಜೀವನೇ ಹೋಗುತ್ತಲ್ರಿ. ಬನ್ನಿ, ಇಲ್ಲೇ ಗಾಡಿ ಸೈಡಿಗೆ ಹಾಕಿ ಇಲ್ಲಿ ಸ್ವಲ್ಪ ಜನ ಮಾತಾಡೋಣ. ನಮಗೆ ಒಂದಿನನೇ ಬಂದು ಹೋಗೋಕ್ಕಾಗಲ್ಲ ಇಲ್ಲಿ, ಅಷ್ಟು ನರ್ಕ. ಪ್ರತಿನಿತ್ಯ ಇಲ್ಲಿ ಹೆಂಗೆ ಜೀವನ ಮಾಡ್ತೀವ್ರು ಇವರೆಲ್ಲ, ಕೇಳೋಣ ಬನ್ನಿ. ಹೇಳ್ರಿ, ಇದೇ ಏರಿಯಾನ ನಿಮ್ದು? ಇಲ್ಲೇ ಓಡಾಡ್ತಿರ್ತೀರ ಡೈಲಿ? ಇಲ್ಲ, ಕೆಲಸ ಮಾಡೋರು. ನೀವು ಕೆಲಸ ಮಾಡೋರು. ಈಗ ಬಂದು ನಮ್ಮನ್ನ ನೋಡಿ ಬಂದ್ರೆ ಹೆಂಗೆ? ಎಲ್ಲ ಮೆಟೀರಿಯಲ್ ತಂದು ಹಾಕಿದೀವಲ್ಲ. ಎಷ್ಟು 3 ದಿವಸ ಆಯ್ತಂತಲ್ರಿ ಹಿಂಗೆ ಇದ್ದು? ಹ್ಞೂ ಸರ್, ಇವಾಗ ಕೆಲಸ ಮಾಡ್ತಿದೀವಿ. ಇವಾಗ ಮಾಡ್ತಾರೆ, 3 ದಿವಸದಿಂದ ಹಿಂಗೆ ಇದೆಯಂತಲ್ಲ? ಹ್ಞೂ ಸರ್, ಇವಾಗ ಮಾಡ್ತೀವಿ. ಯಾರು ಮಕ್ಳಿಗೆ ಬಿದ್ದೋದ್ರೆ ಏನ್ರಿ ಕತೆ? ಇವಾಗ ಮಾಡ್ತಿದೀವಿ ರೀ ಸರ್. ನೋಡಿ, ಈಗ ಇನ್ನೊಂದು ವಿಚಾರ ಅಂತಂದ್ರೆ, TV9 ಈ ಸ್ಥಳಕ್ಕೆ ಬಂದಿದೆ ಅನ್ನುವಂಥದ್ದು ಇವತ್ತು ಬೆಳಗ್ಗೆಯಿಂದ ಗೊತ್ತಾಗ್ತಾ ಇದ್ದಾಗೆ
ರೋಡಿಗೆಲ್ಲ ಈಗ ಡೆಬ್ರಿಸ್ ಹಾಕೋದು ಮತ್ತೊಂದು ಇದೆಲ್ಲ ಭಾಳ ನಡೀತಾ ಇದೆ. ಈಗ TV9 ಇಲ್ಲಿ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂಗೆ ಈ ಮ್ಯಾನುವಲ್ನ ಮತ್ತೆ ಈಗ ಮಾಡೋದಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ. ರೋಡಲ್ಲಿ ಓಡಾಡಕ್ಕೆ ಹೆಂಗಿರುತ್ತೆ ಡೈಲಿ? ಅಯ್ಯೋ ದೇವ್ರೆ, ಇವಾಗ ಅದೇ ಹೇಳ್ಕೊಂಡು ಬಂದೆ. ನೆನ್ನೆ ಹಳ್ಳದಲ್ಲಿ ಬಿಟ್ಬಿಟ್ರು ಆಟನ. ಆಟ ಅವರು ನೀರು ತುಂಬ್ಕೊಂಬಿಡುತ್ತೆ, ಹಳ್ಳದಿನ್ನೇ ಗೊತ್ತಾಗಲ್ಲ. ಈ ರೋಡಲ್ಲಿ ಓಡಾಡ್ತಿದ್ದೀರಾ? ನಾನು ಸುಮಾರು 2 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಮ್ಮ ಮಗಳ ಮನೆಗೆ ಬಂದು ಹೋಗ್ತಾ ಇದ್ದೆ. ಅವಾಗಿಂದನೇ ಹಿಂಗೆ ಉಂಟು. ಬನ್ನಿ, ನಿತ್ಯ ಈ ನರ್ಕದಲ್ಲಿ ಓಡಾಡ್ತಾ ಇರುವಂತ ಕೆಲ ಬೈಕ್ ಸವಾರಿದ್ದಾರೆ ಸರ್. ಪ್ರತಿನಿತ್ಯ ಇದೇ ರೋಡಲ್ಲಿ ಓಡಾಡ್ತೀರಾ ಸರ್? ಹೌದು, ಪ್ರತಿನಿತ್ಯ ಇದೇ ರೋಡಲ್ಲಿ ಓಡಾಡೋದು ನಾವು. ಹೆಂಗ್ ಓಡಾಡ್ತೀರಾ ಸರ್? ನಮ್ಗೆ ಒಂದ್ ದಿವಸ ಬರಕ್ ಇಲ್ಲಿ ಇರಕ್ಕಾಗಲ್ಲ. ಹೆಂಗೆ ಸರ್ ಇದು ಪ್ರತಿನಿತ್ಯ ನೀವು ಸಹಿಸ್ಕೊಂಡಿರೋದು? ಇದು ಭಾಳ ಕಷ್ಟ ಆಗಿದೆ ರೀ. ನಾವು ಮುಂಚೆ ಟ್ರಾಫಿಕ್ ಜಾಮ್ ಅನ್ಕೊಂಡಿದ್ದೆ ರೋಡಲ್ಲಿ. ಆ್ಯಕ್ಚುಲಿ ಟ್ರಾಫಿಕ್ ಜಾಮ್ ಇಲ್ಲವೇ ಇಲ್ಲ. ರೋಡ್ ಕೆಟ್ಟೋಗಿರೋ ಸಲುವಾಗಿ ಎಲ್ಲ ವೆಹಿಕಲ್ ನಿಧಾನಕ್ಕೆ ಹೋಗೋ ಸಲುವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಈ ರೋಡಲ್ಲಿ ಟ್ರಾಫಿಕ್ಕೇ ಇಲ್ಲ ಆ್ಯಕ್ಚುಲಿ. ಈ ನಡುವೆ ಒಂದು 6 ತಿಂಗಳಿಂದ ಈ ಥರ ಟ್ರಾಫಿಕ್ ನೋಡ್ತಾ ಇದ್ದೀವಿ. ಮುಂಚೆ ಎಲ್ಲ ನಾವು ಪೀಸ್ಫುಲ್ಲಾಗಿ ಹೋಗ್ತಾ ಇದ್ದೆ. ಯಾವುದು ರಸ್ತೆ ಗುಂಡಿ ಇದ್ದಿಲ್ಲ, ನೀಟಾಗಿದ್ದಿಲ್ಲ. ಎಲ್ಲೋ ಇದ್ದರೂ 1-2 ಇರ್ತಿತ್ತು. ಇವಾಗ ಗುಂಡಿಲೇ ರಸ್ತೆ ಆಗ್ದಂಗೆ ಆಗಿದೆ. ಮುಂಚೆ ಇದಕ್ಕೆ ಪ್ಯಾಚ್ ರೋಡ್ ಅಂತ ಮಾಡ್ತಾಯಿದ್ರು. ಇವಾಗ ಪ್ಯಾಚ್ ಹಾಕೋ ರೋಡ್ ಆಗಿದೆ. ಇದು ಭಾಳ ಕಷ್ಟ ಆಗಿದೆ ಇದು. ಸರ್ ಮಳೆ ಬಂದಾಗ ಇಲ್ಲಿ ಹೆಂಗಿರುತ್ತೆ ಸರ್ ಅವ್ಯವಸ್ಥೆ? ಮಳೆ ಬಂದಾಗ ತುಂಬ ಕಷ್ಟ ಸರ್. 15-20 ನಿಮಿಷ ನಿಲ್ಲಬೇಕು. ಟ್ರಾಫಿಕ್ ಪೊಲೀಸ್ ಇದ್ದರೆ 15-20 ನಿಮಿಷ. ಟ್ರಾಫಿಕ್ ಪೊಲೀಸ್ ಇಲ್ಲ ಅಂದರೆ ಇನ್ನೂ ಜಾಸ್ತಿ ಹೊತ್ತಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಇಲ್ಲಿ ಬರೋದು, ಈ ಗುಂಡಿಲಿ ಹಿಂಗೆ ಎಲ್ಲ ಗಾಡಿ ಹಾಳಾಗೋದು, ಅದು ನಿಂಗೆ ಜನ ಹಿಂಗೆ ಎತ್ಕೊಂಡು ಹೋಗೋದು, ದೂಡ್ಕೊಂಡು ಹೋಗೋದು, ಇದೆಲ್ಲ ಒಂದು ರೀತಿ ಮಾಮೂಲಿ ಆಗೋಗ್ಬಿಟ್ಟಿದೆ ಈ ರೋಡಲ್ಲಿ. ಸರ್ ಹೇಳಿ ಸರ್, ನೀವು ಬಹುಶಃ ಆಟೋ ಅಥವಾ ಗೂಡ್ಸ್ ಏನೋ ಓಡಿಸ್ತೀರಾ? ನಾವು ಮೊನ್ನೆ ಬಂದ್ಬಿಟ್ಟು ಒಂದು ಲೇಡಿನ ಆಪ್ರೇಷನ್ ಆಗೋಯ್ತು, ಕಾಲ್ ಆಪ್ರೇಷನ್. ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರೋಕೆ ಫುಲ್ ಜಾಮ್. ಇಲ್ಲಿ ಆ ಅಮ್ಮನ್ನ ನಾವು ಬಂದ್ಬಿಟ್ಟು ಬೋರಿಂಗ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ನಾನು ಯಾರನ್ನ ಕೇಳಲಿ? ನೀವು ಆಟೋದವರು ಪಾಪ ನಿಮ್ಗೆ ಒಬ್ಬದೇ ಥರದವ್ರು ಪೇಷಂಟ್ಸು ಬರ್ತಾರಲ್ಲ, ಕೆಲವು ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಬರ್ತಾರೆ, ಅವ್ರನ್ನೆಲ್ಲ ಹೆಂಗೆ ಸರ್ ಕರ್ಕೊಂಡು ಹೋಗ್ತೀರಾ? ಸರ್ ಹಿಂಗೆ ಇನ್ನೇನು ಮಾಡಲಿ ಸರ್, ಹಿಂಗೆ ಆಟೋ ಸ್ಲೋ, ಕ್ಲಚ್ಚು ಸ್ಲೋ ಮಾಡ್ಕೊಂಡು ಅವ್ರನ್ನ ಸ್ಲೋವಾಗೇ ಕರ್ಕೊಂಡು ಹೋಗ್ಬೇಕು. ಇನ್ನು ಮೆತ್ತು ಕರ್ಕೊಂಡು ಹೋದ್ರೇ ಓಕೆ. ಸ್ವಲ್ಪ ಸ್ಪೀಡ್ ಮಾಡಿಬಿಟ್ರೆ ಅವ್ರು ನಮ್ಮನ್ನು ಬೈತಾರೆ. ಈಗ ನಾವು ಯಾರನ್ನ ಹೇಳಿ? ಈ ರೋಡೆಲ್ಲ ಹಿಂಗೈತೆ, ಈ ಥರ ಟ್ರಾಫಿಕ್ ಆಗುತ್ತೆ, ಯಾರನ್ನ ಹೇಳಿ ಸರ್? ಹೇಳಿ. ಇದೆಲ್ಲ ನರ್ಕ, ಇನ್ನೂ ಇದೆ ನರ್ಕ. ಬನ್ನಿ ಈ ರೋಡಲ್ಲಿ ಹಂಗೆ ಮುಂದೋಣ, ರಾಜ್ಕುಮಾರ್ ಸಮಾಧಿ ಸೈಡ್ ಹೋಗ್ತಾ ಎಂತೆಂಥ ನರ್ಕ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ. ನೋಡಿ ಹಂಗೆ ರಾಜ್ಕುಮಾರ್ ಸಮಾಧಿ ರೋಡು ಅಂತಾರೆ ಇಲ್ಲಿ, ಈ ರಿಂಗ್ ರೋಡ್ ಕಡೆಗೆ ಹೋಗ್ತಾ ಇದ್ದೀನಿ. ನೋಡಿ ಹೇಗಿದಾವಂತ. ಇಲ್ಲಿ ನೋಡಿ ಗುಂಡಿಗಳು. ನಾನು ಬಂದು ಸ್ಲೋ ಮಾಡ್ತೀನಿ, ಈ ಥರ ಯಾರಾದರೂ ಬಸ್ಸವ್ರು ಬಂದು ನನಗಿಡ್ತಾರೆ. ಇಷ್ಟೇ ಪ್ರತಿನಿತ್ಯ ಆಗ್ತಿರೋದು ಇದೆ ಬೆಂಗಳೂರಿನಲ್ಲಿ. ಅದಕ್ಕೆ ನಾವು ಕಿಲ್ಲರ್ BMTC ಮತ್ತೊಂದು ದೊಡ್ಡ ವೆಹಿಕಲ್ಗಳಿಗೆ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮುಂದೆ ಬಂದು ಯಾರು ಬ್ರೇಕ್ ಹೊಡೆದಾಗ ನೋಡಿ, ಒಂದು ಜಂಕ್ಷನ್ ಹತ್ರ ಬಂದೆ ನಾನು, ನೋಡಿ ಹೇಗಿದೆ ಅಂತ. ನೋಡಿ ಇಲ್ಲಿ ಈ ರೀಚು ಗುಂಡಿಗಳು, ಈ ಮಟ್ಟಿಗಿನ ಗುಂಡಿಗಳು, ಪಾಪ ಈ ಪೊಲೀಸರು ಹೇಗಿದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಅನ್ನೋದು ನೆನ್ಸ್ಕೊಂಡ್ರೆ ನಮಗೆ ಪಾಪ ಭಾಳ ಬೇಸರ ಆಗುತ್ತೆ. ಅವ್ರು ಹೇಳ್ತಾ ಇರ್ತಾರೆ ಪ್ರತಿನಿತ್ಯ ಬಂದು ಅವರು ಒಂದೊಂದು ಲಾರಿ ಡೆಬ್ರಿಸನ್ನು ಸುರಿಸ್ತಾ ಇದ್ದಾರಂತ. ಇಲ್ಲಿ ಹಂಗೆ ಡೆಬ್ರಿಸ್ ಸುರಿಸ್ತಾ ಇರೋ ಕಾರಣಕ್ಕಾಗಿ ಅಟ್ಲೀಸ್ಟ್ ಇಲ್ಲಿ ಏನೋ ಒಂದು ಸ್ವಲ್ಪ ಅಟ್ಲೀಸ್ಟ್ ಓಡಾಡ್ಬೋದು, ದೊಡ್ಡ ವೆಹಿಕಲ್ಸಾರು ಓಡಾಡ್ಬೋದು ಅನ್ನೋ ರೀತಿಯಾಗಿದೆ. ಇಲ್ಲ ಅಂತಂದರೆ ಭಾಳ ಹೊಸ್ತಾಗಿ ಹೋಗಿದೆ ಈ ರೋಡ್. ನೋಡಿ ಹೇಗಿದೆ ಅಂತ. ನಿನ್ನೆ ಮೊನ್ನೆ ಮಳೆ ಬಂದಿದೆ, ಹಂಗಾಗಿ ಅಷ್ಟು ಧೂಳಿಲ್ಲ. ನೋಡಿ ಆ ಭಾಗದಲ್ಲಿ ಹೇಗೆ ಗುಂಡಿಗಳು ಬಿದ್ದಿದ್ದಾವೆ ಅಂತ ಹೇಳ್ಕೊಂಬಿಟ್ಟು. ಇದು ನಿತ್ಯದ ಗೋಳು. ನೋಡಿ ಮಕ್ಕಳನ್ನೆಲ್ಲ ಹಿಂಗೆ ಕರ್ಕೊಂಡು ಓಡ್ತಿದ್ದಾರೆ, ಏನೋ ಒಂದು ಬ್ರೇಕ್ ಹಾಕ್ತಾರೆ, ಹಿಂದ್ಗಡೆಯಿಂದ ವೆಹಿಕಲ್ ಬಂದು ಗುದುತ್ತವೆ, ಇಲ್ಲ ಅಂತಂದರೆ ಅವ್ರದ್ದೇ ಬ್ಯಾಲೆನ್ಸ್ ತಪ್ಪುತ್ತೆ. ನೋಡಿ ಅಲ್ಲಿ ಹೇಗಿದೆ ಆ ಗುಂಡಿಗಳಂತ. ಕಾಲೇಜು ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ ನಮ್ಮ ಜೊತೆಗೆ. ನೀವು ಇದೇ ಸುರಾನ ಕಾಲೇಜ್ ಸ್ಟೂಡೆಂಟ್ಸ್ ಅಂತ. ಹೆಂಗೆ ಬರ್ತೀರಾ ಸರ್ ಇಲ್ಲೆಲ್ಲ? ಈ ಥರ ಗುಂಡಿ ಹೆಂಗೆ ಓಡಾಡ್ತೀರಾ ಇಲ್ಲಿ? ಡೈಲಿ ಬೆಳಗ್ಗೆ ಕ್ಲಾಸ್ ಮಿಸ್ ಆಗುತ್ತೆ, ಇಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ ಇಲ್ಲಿ. ಆಮೇಲೆ ಡೈಲಿ ಕಾಲೇಜಲ್ಲಿ ಬೈಸ್ಕೊಳ್ಳೋದೇ ಆಗುತ್ತೆ. ಆಮೇಲೆ ಎಕ್ಸಾಮ್ ಟೈಮಲ್ಲೆಲ್ಲ ತುಂಬ ತೊಂದರೆ ಆಗುತ್ತೆ, ನಮಗೆ ಲೇಟ್ ಆಗುತ್ತೆ ಡೈಲಿ ಬರೋಕ್ಕೆ, ತುಂಬ ತೊಂದರೆಗಳಾಗುತ್ತೆ. ಸುಮಾರು ಜನ ಬಿದ್ದಿರೋದು ನೋಡಿ ನಾನಿಲ್ಲಿ. ನಾನೇ ಸುಮಾರು ಸಲ ಬಿದ್ದೀನಿ ಇಲ್ಲಿ ಗಾಡಿಲೆಲ್ಲ. ಅದು ಮಳೆ ಇದ್ದಾಗಂತೂ ಇನ್ನೂ ತುಂಬ ಕಷ್ಟ ಆಗುತ್ತೆ ನಮಗೆ. ಸರ್ ನಮಸ್ತೆ. ಈ ರೋಡಲ್ಲಿ ಓಡಾಡೋದು ಹೇಗೆ ಸಮಸ್ಯೆ ಸರ್ ನಿಮ್ಗೆ ಪ್ರತಿನಿತ್ಯ? ಅಷ್ಟೇ ಸರ್, ನಮ್ಮ ಜೀವನನೇ ಒತ್ತೆ ಇಟ್ಬಿಟ್ಟು ಓಡಾಡಬೇಕು ಅಂದಾಜು. ನನ್ನ ಗಾಡಿ ಓಡಾಡೋದು ತುಂಬ ಕಷ್ಟ. ಗಾಡಿ ಪಲ್ಟಿ ಹೊಡಿಯೋಂಗಾಗುತ್ತೆ ಸರ್. ಇದು ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ ಸರ್. ನಿಮ್ಗೆ ಅಂದರೆ ಕಾಲು ಪ್ರಾಬ್ಲಮ್ ಇರೋದು? ಹೌದು, ನನಗೆ ಕಾಲು ಇದಿಲ್ಲ ಸರ್, ಅದರಿಂದ ತುಂಬ ತೊಂದರೆ. ಅದಕ್ಕೋಸ್ಕರ 4 ವೀಲ್ ಇರುವಂಥ ವೆಹಿಕಲ್ ಯೂಸ್ ಮಾಡ್ತೀರಾ. ಸೊ 4 ವೀಲಲ್ಲಿ ಓಡಿಸೋದು ಎಷ್ಟು ಕಷ್ಟ ಸರ್ ಇಲ್ಲಿ? ತುಂಬ ಪ್ರಾಬ್ಲಮ್ ಆಗಿದೆ. ಗುಂಡಿ ಗೊಡ್ರೆಗಳು
ಈ ಒಂದೊಂದು ಗಂಟೆ ಬೇಕು ಈ ಟ್ರಾಫಿಕ್ ಅಪ್ ಟು ಇದಕ್ಕೆ ಹೋಗೋದಕ್ಕೆ, ಜಲಹಳ್ಳಿ ಕ್ರಾಸ್ಗೆ ಹೋಗೋದಕ್ಕೆ 1 ಗಂಟೆ ಬೇಕು ಇಲ್ಲಿಂದ. ಎಷ್ಟು ಟೈಮ್ ಆಯ್ತು ಸರ್ ಈ ಸಮಸ್ಯೆ ಆಗಿ ಈ ಕಡೆ? ಈಗಾಗಲೇ 2 ವರ್ಷದಿಂದ ಇದೆ. ಮಳೆ ಬಂದಾಗೆಲ್ಲ ಏನು ಕತೆ ಸರ್? ಮಳೆ ಬಂದಾಗ ಎಷ್ಟು ಆಕ್ಸಿಡೆಂಟ್ಗಳಾಗಿ ಪಲ್ಟಿ ಹೊಡಿತಾರೆ, ಬೇಕಾದಷ್ಟು ಆಕ್ಸಿಡೆಂಟ್ಗಳಾಗುತ್ತೆ. ಲಾರಿನವ್ರು ಬಂದು ಹೊಡಿತಾರೆ, ಚಿಕ್ಕ ಪುಟ್ಟ ವೆಹಿಕಲ್ನವ್ರನ್ನ ಕಾಣಿಸೋದೇ ಇಲ್ಲ ಅವ್ರಿಗೆ, ಆ ಥರ ಆಗುತ್ತೆ ಸರ್. ಬನ್ನಿ ಈ ರೋಡಲ್ಲಿ ಇನ್ನೊಂದು 4 ಕಡೆ ಓಡಾಡ್ಕೊಂಬರೋಣ. ಎಂತೆಂಥ ದೊಡ್ಡ ದೊಡ್ಡ ಲಾರಿಗಳೇ ಈ ಗುಂಡಿನ ಹತ್ತಕ್ಕೆ ಆಗ್ತಾ ಇಲ್ಲ. ನೋಡಿ ಹೆಂಗಿದೆ ಒಂದೊಂದು ಗುಂಡಿಗಳಂತ. ಇಂಥ ಗುಂಡಿಲಿ ಓಡಾಡಿದ್ರೆ ಗಾಡಿ ಸಸ್ಪೆನ್ಷನ್ ಏನಕ್ಕೆ ಬರುತ್ತೆ ನೋಡಿ. ಫುಟ್ಪಾತ್ಗಳು ನೋಡಿ, ರಸ್ತೆ ಅಂತೂ ಹೋಗಿ ಬಿಡಿ, ಅದು ಮೂರ್ಖರು ಅದನ್ನು ಸರಿ ಮಾಡ್ಸೋಕೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ಇಂಥ ಫುಟ್ಪಾತ್ಗಳಾದರೂ ಸ್ವಲ್ಪ ನೆಟ್ಟಗಿದ್ರೆ ಜನ ಓಡಾಡೋಕ್ಕಾದ್ರೂ ಅನುಕೂಲ ಆಗ್ತಿತ್ವಲ್ಲ. ನೋಡಿ ಹೇಗಿದೆ ಒಂದೊಂದು ಫುಟ್ಪಾತ್ಗಳಂತ, ನೋಡಿ ಹೆಂಗಿದೆ ಒಂದೊಂದು ಗುಂಡಿ. ನೋಡಿ ಹೇಗಿವೆ ಗುಂಡಿ ನೋಡಿ. ನೋಡಿ ಇದೆಲ್ಲ ರೋಡು, ಇದೆಲ್ಲ ರಿಂಗ್ ರೋಡಿಗೆ ಕನೆಕ್ಟ್ ಆಗುವಂತ ಮುಖ್ಯ ರೋಡು. ಹೆಂಗಿದೆ ಸರ್ ರೋಡು? ಹೆಂಗಿದೆ ರೋಡು? ಸರ್ಕಾರ ಸತ್ತೋಗೈತಾ ಬದುಕೈತಾ ಗೊತ್ತಿಲ್ಲ ಅಲ್ವಾ ಸರ್? ನೋಡಿ ಇಲ್ಲೆಲ್ಲ ರೋಡು. ಆಮೇಲೆ ಇನ್ನೊಂದು ವಿಷಯ ಅಂತ ಅಂದ್ರೆ, ಈ ಗುಂಡಿಲಿ ಓಡಾಡ್ತಾ ಇರೋ ಜನ TV9 ಈ ಸ್ಪಾಟಿಗೆ ಬಂದಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಭಾಳ ಜನ ನಿಲ್ಲಿಸೋದು, ಅವರ ದುಃಖ ಹೇಳ್ಕೊಳ್ಳೋದು, ಕಷ್ಟ ಹೇಳ್ಕೊಳ್ಳೋದು, ಏನೋ ನಾಳೆ ಬೆಳಗ್ಗೆ ಸರಿಯಾಗ್ಬಿಡುತ್ತೆ ಅಂತಲ್ಲ, ಅಟ್ಲೀಸ್ಟ್ ನಮ್ಮ ಗೋಳನ್ನು ಹೇಳ್ಕೋಬೇಕಲ್ಲ, ಆ ಫ್ರಸ್ಟ್ರೇಷನ್ ತೀರ್ಸ್ಕೊಳ್ಳೋಕೆ ಯಾರೊಬ್ರು ಬಂದಾರಲ್ಲ ಅಂತ ಹೇಳ್ಕೊಂಬಿಟ್ಟು. ಹಾಗಾಗಿ ಅವರೆಲ್ಲ ಒಂದು ನಿರೀಕ್ಷೆಯಲ್ಲಿದ್ದಾರೆ, ಅಟ್ಲೀಸ್ಟ್ ಇವ್ರುಗಳು ಬಂದಮೇಲಾದ್ರೂ ಏನಾದರೂ ಸಮಸ್ಯೆ ಬಗೆಹರಿದ್ಬಿಡುತ್ತಾ ಅಂತ. ಏನೋ ಹೇಳ್ತಾರಲ್ಲ, ಮುಳುಗೋನಿಗೊಂದು ಹುಲ್ಕಟ್ಟಿ ಆಸರೆ ಅಂತ, ಆ ಥರ ಅವ್ರಿಗೆ TV9 ಬಂದಂಥ ಸಂದರ್ಭದಲ್ಲೆಲ್ಲ ಅವ್ರು ಗೋಲ್ ಹೇಳ್ಕೊಳ್ಳೋಕ್ಕೆ. ನೋಡಿ ಹೆಂಗಿದೆ ರೋಡು. ನಿಧಾನವಾಗಿ ಸರ್, ಬಿದ್ದುಬಿಟ್ಟಿರಾ. ನೋಡಿ ಹೇಗಿದೆ, ಇದೆಲ್ಲ ಮುಖ್ಯ ರೋಡ್ ಇದೆಲ್ಲ ನೋಡಿ. ಈಗ ನಾವುಗಳೇ ಇಷ್ಟು ಕಷ್ಟಪಡ್ತೀವಿ, ಯಾರೋ ಪಾಪ ವಯಸ್ಸಾದವರು, ಹೆಣ್ಮಕ್ಳು, ಇವರೆಲ್ಲ ಬೈಕು, ಈ ಥರ 2 ವೀಲರ್ಸು, ಸ್ಕೂಟಿನ ತಗೊಂಡು ಈ ರೋಡಲ್ಲಿ ಓಡಾಡೋಕ್ಕಾಗುತ್ತಾ? ನೋಡಿ ಇವ್ರ ಯೋಗ್ಯತೆಗೆ, ಇವ್ರ ಕ್ವಾಲಿಟಿ ಆಫ್ ವರ್ಕ್ ನೋಡಿ ಹೇಗಿಲ್ಲ. ಒಳ್ಳೆ ಚರಂಡಿನೇ ಆದಂಗೆ ಆಗ್ಬಿಟ್ಟಿದೆ, ನೀರು ಹರಿದಿದ್ದ ಜಾಗ ಎಲ್ಲ ಅಂತ ಹೇಳ್ಕೊಂಡು. ನೋಡಿ ಇಷ್ಟೇ ಅಲ್ಲ, ಇನ್ನು ಮುಂದೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೋಡಿ ಅದೇ ರಿಂಗ್ ರೋಡು, ಆ ಕಡೆನೇ ನಿಮ್ಗೆ ಮಹಾಲಕ್ಷ್ಮಿ ಲೇಔಟು, ರಾಜ್ಕುಮಾರ್ ಸಮಾಧಿ. ನೋಡಿ ಕನೆಕ್ಟಿಂಗ್ ರೋಡ್ ಹೆಂಗಿದೆ ನೋಡಿ ರೋಡು ಸರ್. ಹಾಂ ನೋಡಿ, ಅವರು ಒಂದಷ್ಟು ಬೈಕೊಂಡು ಹೋದ್ರು ಅಲ್ಲ, ಇವ್ರು ಹಾಕೋ ನೋಡಿ ಅಲ್ಲಿ ಹೇಗಿದೆ ಒಂದೊಂದು ಗುಂಡಿ ಅಂತ. ಇವರು ಹಾಕೋ ಶಾಪಕ್ಕೆ ನನಗೀಗಲೂ ಆಶ್ಚರ್ಯ ಆಗುತ್ತೆ. ಈ ಭಾಗದ ಶಾಸಕರು, ಇನ್ನು ಕಾರ್ಪೊರೇಟರ್ಸ್ ಅಂತೂ ಇಲ್ಲ ಬಿಡಿ, ಅಧಿಕಾರಿಗಳು, ಈ ಸರ್ಕಾರ, ಇವರೆಲ್ಲ ಹೆಂಗೆ ಜೀವನ ಮಾಡ್ತಿದ್ದಾರೆ ನೆಮ್ಮದಿಯಾಗಿ ಅಂತ. ಯಾಕಂದ್ರೆ ಆ ಮಟ್ಟಿಗೆ ಶಾಪ ಇಲ್ಲಿ ಹಾಕೋರು. ಪ್ರತಿಯೊಬ್ಬರು ಒಂದೊಂದು ಗುಂಡಿ ಬೀಳ್ತಾ ನಿಮ್ಗಳಿಗೆ ಶಾಪ ಆಗ್ತಿದ್ದಾರೆ ಕಣ್ರಿ. ಸರ್ಕಾರದವ್ರಿಗೆ ಒಂದೊಂದು ಗುಂಡಿ ಅರ್ಥನೂ ಶಾಪ ಆಗ್ತಿದ್ದಾರೆ. ಆ ಶಾಪನೆಲ್ಲ ಮೈ ಮೇಲೆ ಹಾಕ್ಕೊಂಡು ಅದು ಹೆಂಗೆ ನೀವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ? ದಯವಿಟ್ಟು ಇವ್ರಿಗೆ ಒಂದು ನೆಮ್ಮದಿಯಾಗಿ ಓಡಾಡೋಕ್ಕಾದ್ರೂ ಒಂದು ಅವಕಾಶ ಮಾಡಿಕೊಡಿ. ನೀವು ಪೀಣ್ಯ ಸುತ್ತಮುತ್ತ ಈ ಭಾಗದಲ್ಲೆಲ್ಲ ಓಡಾಡ್ತಾ ನೀವೆಷ್ಟೇ ಶ್ರೀಮಂತ ಆಗಿರಿ, ಜ್ಞಾನಿ ಆಗಿರಿ, ಅಹಂ ಇರಲಿ, ತಲೆ ಬಗ್ಗಿಸ್ಕೊಂಡೇ ಓಡಾಡಿ, ತಲೆ ಎತ್ತಿದ್ರು ನೋಡಿ ಹಿಂಗೆ ಬಿದ್ದೋಗ್ಬಿಡ್ತೀರಾ. ನೋಡಿ ಈ ಭಾಗದಲ್ಲಿ ಎಷ್ಟು ಅವ್ಯವಸ್ಥೆ ಇದೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ನೋಡಿ ಅಲ್ಲಿಂದ ನಾವು ನಡ್ಕೊಂಬಂದ್ವಿ, ಒಂದೇ ಒಂದು ಕಡೆ ಫುಟ್ಪಾತಲ್ಲಿ ಓಡಾಡಂಗಿಲ್ಲ. ರೋಡಲ್ಲಂತೂ ಗುಂಡಿ ಎಲ್ಲ ಬಿಡಿ, ಅದು ಚರಂಡಿನೇ. ಇನ್ನು ಫುಟ್ಪಾತನ್ನು ಓಡಾಡೋಣ ಅಂತ ಅಂದರೆ ನೀವು ಅಲ್ಲಿಂದ ನೋಡ್ರಿ, ಡಬ್ರಿಸು ಮತ್ತೊಂದು ಎಲ್ಲ ಫುಟ್ಪಾತಲ್ಲಿ ಒಂದೇ ಒಂದು ಕಡೆ ಯೂಸ್ ಮಾಡೋಂಗಿಲ್ಲ. ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲಪ್ಪ ಅಂತ ಅಂದ್ಕೊಂಡ್ರೆ ಇಲ್ಲೂ ನೋಡಿ ನಿಮ್ಗೊಂದು ಸರ್ಪ್ರೈಸು, 5-5.5 ಅಡಿ ಇದೆ ನೋಡಿ. ನಾಲಾಯಕ್ಗಳು ಏನು ಇಲ್ಲಿನ ಭಾಗದವರು, ನಾಲಾಯಕ್ಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು, 5-5.5 ಅಡಿ ಇದೆ. ಮಳೆ ಬಂದಾಗ ಏನಾದರೂ ಇಷ್ಟು ನೀರು ಈಗಲೇ ನೋಡಿ 2-2.5 ಅಡಿ ನೀರು ನಿಂತಿದೆ. ಯಾರಾದರೂ ಮಕ್ಕಳು ಇಲ್ಲಿ ಬಿದ್ದರೆ ಮುಳುಗ್ ಸಾಯ್ತಾರ್ರಿ. ಮಕ್ಕಳು ಬೇಡ, ದೊಡ್ಡವರಾದರೂ ಅಷ್ಟೇ. ಏನೋ ಮೊಬೈಲ್ ನೋಡ್ಕೊಂಡು ಬರ್ತಾ ಇರ್ತಾರೆ, ಯಾವುದೋ ಯೋತ್ನಲ್ಲಿ ಬರ್ತಾ ಇರ್ತಾರೆ, ಹಿಂಗೆ ಬಿದ್ದೋಗ್ಬಿಟ್ರೆ ಏನು ಕತೆ ಇದು? ಅದ್ರ ಬದಲು ಅಲ್ಲಿಂದ ಸ್ಲ್ಯಾಬ್ ತೆಗೆದುಬಿಡಿಯಲ್ಲ, ಫುಟ್ಪಾತ್ ಇದೆ ಅನ್ನೋಂಥದ್ದು ಕಲ್ಪನೆನೇ ಬೇಡ ಜನರಿಗೆ. ಹಿಂಗೆ ಯಾಕೆ ಸುಮ್ಮನೆ ಫುಟ್ಪಾತ್ ಇಡೋದು, ಮಧ್ಯ ಅವ್ರಿಗೊಂದು ಟಾಸ್ಕು ಯಾಕಿದು?
ನಾಚಿಕೆ ಆಗಲ್ವಾ ನಿಮ್ಗಳಿಗೆಲ್ಲ? ದಿನನಿತ್ಯ ಈ ಥರದ ಗೋಳ್ ನೀವು ನೋಡ್ತಾ ಇದ್ದೀರಾ. ನಿಮ್ಮನೆ ಮಕ್ಕಳು ಯಾರು ಬಂದ್ಬಿದ್ರೆ ಏನ್ರಿ ಕತೆ? ಅರ್ಥ ಆಗಲ್ವಾ? ಈ ಥರದ ಅವ್ಯವಸ್ಥೆನ ಹಿಡ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ನಿಮ್ಮ ಕ್ಷೇತ್ರ ಅಂತ ಹೇಳ್ಕೊಳಕ್ ನಾಚಿಕೆ ಆಗಲ್ವಾ ನಿಮಗೆ? ಹೀಗೆ ಪೀಣ್ಯ ಲಗ್ಗೆರೆ ಸುತ್ತಮುತ್ತ ನಾವು ಗುಂಡಿಯನ್ನಲ್ಲ, ರಸ್ತೆ ಎಲ್ಲಿದೆ ಅನ್ನೋದನ್ನ ಹುಡುಕ್ಬೇಕಿದೆ. ಯಾಕಂದ್ರೆ ಈ ರಸ್ತೆಯಲ್ಲಿರುವಂಥದ್ದು ಗುಂಡಿಗಳಲ್ಲ, ಅಕ್ಷರಶಃ ಚರಂಡಿಗಳು. ಕನಿಷ್ಠ ಈ ಭಾಗದ ಶಾಸಕರಿಗೆ, ಸರ್ಕಾರಕ್ಕೆ ಮಾನವೀಯತೆ ಅನ್ನೋದಿದ್ರೆ ಈ ಭಾಗದ ಜನರಿಗೆ ಈ ಗುಂಡಿಗಳಿಂದ ಮುಕ್ತಿ ಕೊಡಿಸ್ಬೇಕಿದೆ. ಇದಿಷ್ಟೇ ಅಲ್ಲ, ಈ ಸುತ್ತಮುತ್ತ ಏರಿಯಾಗಳಲ್ಲಿ ಗುಂಡಿಗೆಯನ್ನ ನಿಲ್ಸೋದಕ್ಕೆ ಸಿದ್ಧ ಆಗಿರೋ ಬಹಳಷ್ಟು ಗುಂಡಿಗಳಿದೆ. ಅದನ್ನು ನಿಮ್ಮ ಮುಂದೆ ಇಡ್ತೀವಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ.